ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಅಂತ ನೀವೇನಾದ್ರೂ ಗಮನಿಸ್ತಾ ಇದ್ರೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಕಾಯ್ತಾ ಇದೆ. ಹೌದು, ಈಗ ತಾನೇ ಒಂದು ಭಾರಿ ದೊಡ್ಡ ಆಡಿಯೋ ಬಾಂಬ್ ಸ್ಫೋಟಗೊಂಡಿದೆ. ಅದೇನ್ ಗೊತ್ತಾ? ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರದ್ದು ಎನ್ನಲಾದ ಒಂದು ಸೀಕ್ರೆಟ್ ಆಡಿಯೋ ಕ್ಲಿಪ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ಇರೋ ವಿಷಯ ಸಣ್ಣದೇನಲ್ಲ. ನೇರವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಕುರ್ಚಿಗೆ ಕುತ್ತು ತರುವಂತಹ ಮಾತುಗಳು ಇದರಲ್ಲಿದೆ. ಅಷ್ಟಕ್ಕೂ ಆ ಆಡಿಯೋದಲ್ಲಿ ಏನಿದೆ, ಸದಾನಂದ ಗೌಡರು ಹೈಕಮಾಂಡ್ ನಾಯಕರ ಹತ್ತಿರ ವಿಜಯೇಂದ್ರ ಅವರನ್ನ ಕಿತ್ತು ಬಿಸಾಕಿ ಅಂತ ಯಾಕೆ ಹೇಳಿದ್ರು, ಈ ಇಡೀ ಇಂಟ್ರೆಸ್ಟಿಂಗ್ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಬ್ರೇಕಿಂಗ್ ನ್ಯೂಸ್ ನೋಡಿ. ಡಿ.ವಿ.ಎಸ್ ಆಡಿಯೋ ಸ್ಫೋಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋ ಈ ಸಂಭಾಷಣೆ ನಡೆದಿರೋದು ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ್ರು ಮತ್ತು ದಿಲ್ಲಿಯ ಒಬ್ಬ ಪ್ರಭಾವಿ ಬಿಜೆಪಿ ನಾಯಕನ ಮಧ್ಯೆ ಎನ್ನಲಾಗಿದೆ. ಈ ಆಡಿಯೋದಲ್ಲಿ ಡಿ.ವಿ.ಎಸ್ ಅವರು ವಿಜೇಂದ್ರ ಅವರನ್ನ ತಕ್ಷಣವೇ ಹುದ್ದೆಯಿಂದ ಕೆಳಗಿಳಿಸಬೇಡಿ ಅಂತ ಒಂದು ಪ್ಲಾನ್ ಕೊಡ್ತಾರೆ. ಆದ್ರೆ ಅದ್ರ ಹಿಂದಿರೋ ಅಸಲಿ ಗೇಮ್ ಪ್ಲಾನ್ ಬೇರೆನೇ ಇದೆ. ಆಡಿಯೋದಲ್ಲಿ ಡಿ.ವಿ.ಎಸ್ ಅವರು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ವಿಜೇಂದ್ರ ಅವರನ್ನೇ ಮುಂದುವರಿಸಲು ಬಿಡಿ ಅಂತ ಹೇಳ್ತಾರೆ. ತಕ್ಷಣವೇ ವಿಜೇಂದ್ರ ಅವರನ್ನ ತೆಗೆದ್ರೆ ರಾಜ್ಯದಲ್ಲಿ ಬಿಜೆಪಿ ಲಿಂಗಾಯತ ವಿರೋಧಿ ಅನ್ನೋ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅನ್ನೋ ಭಯ ಅವರದ್ದು. ಆಮೇಲೆ ಬೇಕಿದ್ರೆ ವಿಜೇಂದ್ರ ಅವರನ್ನ ಕಿತ್ ಬಿಸಾಕಿ ಅಂತ ನೇರವಾಗಿ ಖಡಕ್ ಮಾತುಗಳನ್ನಾಡ್ತಾರೆ. ಲೋಕಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದು ಪಕ್ಕಾ ಟೈಮ್ ನೋಡಿ ಸ್ಕೆಚ್ ಹಾಕೋ ತಂತ್ರ. ಸದ್ಯಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಒಳಗೊಳಗೆ ನಾಯಕತ್ವದ ದೊಡ್ಡ ಯುದ್ಧ ನಡೀತಿದೆ ಅನ್ನೋದು ಯಾರಿಗೂ ಹೊಸದೇನಲ್ಲ. ಬಿ.ವೈ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒಂದು ದೊಡ್ಡ ರೆಬೆಲ್ ಟೀಮ್ ದಿಲ್ಲಿಯಲ್ಲೇ ಬೀಡು ಬಿಟ್ಟಿದೆ. ಆದರೆ ವಿಜೇಂದ್ರ ಅವರ ಹಿಂದೆ ಲಿಂಗಾಯತ ಸಮುದಾಯದ ಪ್ರಭಾವ ಇರೋದ್ರಿಂದ ಹೈಕಮಾಂಡ್ಗೆ ಅವರನ್ನ ಮುಟ್ಟೋಕೆ ಆಗ್ತಿಲ್ಲ. ಅದಕ್ಕೆ ಈ ಆಡಿಯೋದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಡಿಸ್ಕಸ್ ಆಗಿದೆ. ಅಕ್ಟೋಬರ್ ಸುಮ್ಮನಿದ್ದು ಸಮಯ ನೋಡಿ ಅವರನ್ನ ಒದ್ದು ಕಿತ್ತು ಬಿಸಾಕಿ ಅಂತ ಹೇಳಿರೋದು ಬಿಜೆಪಿಯ ಒಳಗಿನ ಭಿನ್ನಮತ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದನ್ನ ತೋರಿಸ್ಕೊಡತ್ತೆ. ಈಗ ಈ ಆಡಿಯೋ ಹೊರ ಬಂದ ಮೇಲೆ ಕೇಸರಿ ಪಡೆಯಲ್ಲಿ ಬಿರುಗಾಳಿ ಎದ್ದಿದೆ. ಒಂದ್ ಕಡೆ ಡಿ.ವಿ. ಸದಾನಂದ ಗೌಡ್ರು ಈ ಹಿಂದೆಯೂ ಇಂತಹ ಫೇಕ್ ವಿಡಿಯೋ ಮತ್ತು ಆಡಿಯೋಗಳ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದ್ರು. ಹಾಗಾಗಿ ಇದು ಒರಿಜಿನಲ್ ಆಡಿಯೋನಾ ಅಥವಾ ಇತ್ತೀಚಿನ ಎಐ ಕಾಲದ ಡೀಪ್ ಫೇಕಾ ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಆದ್ರೆ ರಾಜಕೀಯದಲ್ಲಿ ಆಡಿಯೋ ಅಸಲಿಯೋ ನಕಲಿಯೋ ಅನ್ನೋದಕ್ಕಿಂತ ಇದರಿಂದ ಆಗ್ತಿರೋ ಡ್ಯಾಮೇಜೇ ಜಾಸ್ತಿ. ವಿಜೇಂದ್ರ ಬಣದ ನಾಯಕರು ಈಗಾಗಲೇ ಅಲರ್ಟ್ ಆಗಿದ್ದು ಈ ಆಡಿಯೋ ಹಿಂದೆ ಯಾರ ಕೈವಾಡ ಇದೆ ಅಂತ ಹುಡುಕೋಕೆ ಶುರು ಮಾಡಿದ್ದಾರೆ. ಒಂದ್ ವೇಳೆ ಈ ಆಡಿಯೋ ಸತ್ಯ ಅಂತ ಸಾಬೀತಾದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಯಾರ ತಲೆ ಉರುಳುತ್ತೆ ಅನ್ನೋದು ದೊಡ್ಡ $1 ಮಿಲಿಯನ್ ಪ್ರಶ್ನೆ. ನಿಮ್ಗೇನನ್ಸುತ್ತೆ? ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡೋಕೆ ಈ ತರಹದ ಆಡಿಯೋ ಲೀಕ್ ಮಾಡಲಾಗ್ತಿದೆಯಾ ಅಥವಾ ನಿಜವಾಗಿಯೂ ಬಿಜೆಪಿಯಲ್ಲಿ ವಿಜೇಂದ್ರ ಅವರನ್ನ ಸೈಡ್ ಲೈನ್ ಮಾಡೋಕೆ ದಿನಗಣನೆ ಶುರುವಾಗಿದೆಯಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಇಂಥದ್ದೇ ಲೇಟೆಸ್ಟ್ ಪೊಲಿಟಿಕಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.